ಸರಿ, ನೀವು ಹೇಳ್ತಾ ಇದ್ರಿ ಈಗ ಹೋಟೆಲ್ ಒಂದು ಸಮಸ್ಯೆ ಆಗಿರೋದ್ರಿಂದ ನಮಗೂ ಸಮಸ್ಯೆ ಆಗತ್ತೆ ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಹೌದು, ಪ್ರಾಬ್ಲಮ್ ಆಗತ್ತೆ ಅಂತ. ಸೊ ನಾವು ರೈತರ ಬಗ್ಗೆ ನೋಡಿದಾಗ ಬೇಸರ ಆಗೋದೇನೋ, ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತಂದಾಗ ಮಳೆ ಬಂದು ಎಲ್ಲ ಹಾನಿ ಆಗೋಗುತ್ತೆ. ಇನ್ನೇನು ಫಸಲು ಸಿಗಬೇಕು ಅಂದಾಗ ಮಳೆನೇ ಇರದೇನೋ ಎಲ್ಲ ಹಾಳಾಗುತ್ತೆ. ಸರಿ, ಎರಡೂ ಸರಿ ಇದೆ ಅಂತ ಅಂದಾಗ ಇನ್ಯಾವುದೋ ರೋಗ ಅಂತ ಬಂತು ಅಂತ ಅಂದ್ಬಿಟ್ಟು ಸಮಸ್ಯೆ. ಈ ಸತಿ ಪರವಾಗಿಲ್ಲ, ಮಳೆನೂ ಕಾಲಕ್ಕೆ ತಕ್ಕಂಗೆ ಆಗಿದೆ, ಬಿಸಿಲು ಓಕೆ ಅಂತ ಹೇಳ್ಕೊಳ್ಳುವಂಥ ರೋಗಗಳು ಏನು ಇಲ್ಲ ಅನ್ನುವಷ್ಟೊತ್ತಿಗೆ ಇದೊಂದು ಸಮಸ್ಯೆ ಬಂದಿದೆ. ಈಗ ನಮ್ಮ ರೈತರು ಪಾಡು ಹೆಂಗಾಗಿದೆ ಅಂತಂದರೆ, ಕಷ್ಟಪಟ್ಟು ಔಷಧಿ ಹೊಡೆದು ಒಂದಷ್ಟು ಕೂಲಿಯನ್ನು ಕೊಡ್ಕೊಂಡು ಆ ಬಿಸಿಲಲ್ಲಿ ಆ ಮಳೆಯಲ್ಲಿ ಕೆಲಸ ಮಾಡಿ ಈಗ ಬೆಲೆ ಇಲ್ಲ ಅಂತಂದರೆ ಏನು ಮಾಡೋದು? ಸಾಲ ಮಾಡ್ಕೊಂಡಿರ್ತಾರೆ, ಲೋನ್ ತಗೊಂಡಿರ್ತಾರೆ, ಕೈ ಸಾಲ ಆಗಿರುತ್ತೆ, ಲೋನ್ ತೀರಿಸ್ಬೇಕು, ಮಕ್ಕಳು ಎಜುಕೇಷನ್ ನೋಡ್ಕೋಬೇಕು, ಅಡ್ಮಿಷನ್ಸ್ ಬಂತು ಇವಾಗ ಮತ್ತೆ ಮಕ್ಕಳಿಗೆ, ಕೆಲವರು ಮದುವೆ ಮಾಡಬೇಕು ಅಂತ ರೆಡಿ ಇದ್ದಾರೆ, ಬಂಗಾರದ ರೇಟ್ ಅಂತೂ ಕೇಳಂಗೆ ಇಲ್ಲ, ಏನು ಮಾಡೋದು ಅಂತ ಕನ್ಫ್ಯೂಷನ್ಸು. ಸೊ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ನಿಮಗೆ ಗೊತ್ತಿದೆ ಇವಾಗ ಏನು ಸಿಚುವೇಶನ್ಸ್ ಇದೆ ಅಂತ. ಸೊ ರೈತರಿಗೆ ಏನು ಹೇಳ್ತೀರಾ ಸರ್? ನೋಡಿ, ಮೊನ್ನೆ ಮೇಡಮ್ ಅವರೇ, ರೈತರು ಸುಮಾರು 1-1.5 ಎಕರೆ 2 ಎಕರೆ ಜಮೀನಲ್ಲಿ ಬೀನ್ಸ್ ಬೆಳೆದಿದ್ರು. ಓಕೆ, ಅವರು ಟೋಟಲ್ ಖರ್ಚು ಬಂದು, ನಾನು ಕೇಳಿದೆ ಹಣ ಖರ್ಚು ಏನು ಬಿದ್ದಿದೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹಣ ಈಗ ನನಗೆ 1ರಿಂದ 1.20 ಲಕ್ಷ ರೂಪಾಯಿ ಖರ್ಚು ಬಿದ್ದಿದೆ, ನನಗೆ ಮದ್ದು ಇರ್ಬೋದು, ಔಷಧಿ ಇರ್ಬೋದು, ಕೂಲಿ ಇರ್ಬೋದು ಎಲ್ಲ ಅಂತ. ಅವರು ತರಕಾರಿ ಬೆಳ್ಕೊಂಡು ನಮ್ಮ ಮಾರ್ಕೆಟಿಗೆ ತರೋ ಒಳಗಾಗಿ ಒಂದು ಕೂಲಿಗೆ 300 ರೂಪಾಯಿ ಒಂದು ಆಳಿಗೆ, ಮ್ಯಾಕ್ಸಿಮಮ್ ಒಂದು 9ರಿಂದ 10 ಜನ ಅಂದರೆ ಅವರು 13-30 ಅಂದರೆ 3,000 ಆಯಿತು. ಅಷ್ಟೆಲ್ಲ ಬೆಳೆದು 10 ಮೂಟೆ ಬೀನ್ಸು ನಮ್ಮ ಮಾರ್ಕೆಟ್ ತಂದಾಗ, ಇವತ್ತು ಒಂದು ದಿನ ಮಾರ್ಕೆಟ್ಗೆ ಬಂದಾಗ 40 ರೂಪಾಯಿ ಬೀನ್ಸ್ ಇತ್ತು. 40 ರೂಪಾಯಿ ಮಾರಿ ಅವ್ರಿಗೆ ಏನು ಬೇಕೋ ಸೇಫಾಗಿ ನಮ್ಮ ರೈತರು ಅಂತೇಳಿ ಕಳಿಸಿದ್ವಿ. ನೆಕ್ಸ್ಟ್ ಟೈಮ್ ಬರೋ ಒಳಗಾಗ ಈ ಗ್ಯಾಸ್ ಅಭಾವ, ಗಾಡಿಗಳಿಲ್ಲ, ಹೋಟೆಲ್ಗಳಿಲ್ಲ ಅಂದಾಗ 20 ರೂಪೀಸ್ ಆಯಿತು. ಅಂದರೆ ಎಕ್ಸ್ಪೆನ್ಸ್ ಎಷ್ಟು ಡಿಫ್ರೆನ್ಸ್ ಆಯಿತು? 20 ರೂಪೀಸ್ ಡಿಫ್ರೆನ್ಸ್. ಒಬ್ಬ ರೈತ ಏನೋ ನೀವು ಹೇಳ್ದಂಗೆ ಒಂದು ಮದುವೆ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು ಅನ್ನೋ, ಏನೋ ಒಂದು ದುಡಿಮೆ ಮಾಡಬೇಕು ಅನ್ನೋದು ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ಅವ್ರು ಪಾಪ ಕಷ್ಟಪಟ್ಟು ದುಡಿತಾರೆ. ಇವತ್ತು ನೀರಿನ ಅಭಾವ ಇದೆ, ಬೇಸಿಗೆ ಬಂತು, ತುಂಬ ನೀರಿನ ಅಭಾವ ಇದೆ, ಕರೆಂಟಿನ ಅಭಾವ ಇದೆ. ಇಂಥ ಮಧ್ಯದಲ್ಲೂ ಪಾಪ ಸಂಕಷ್ಟದಲ್ಲಿ ರೈತರು ಬೆಳ್ಕೊಂಡು ಮಾರ್ಕೆಟಿಗೆ ತೊಗೊಂಬಂದಾಗ ಇವತ್ತು 40 ರೂಪಾಯಿ ರೇಟು, ಇನ್ನೊಂದು ವಾರ ಬಿಟ್ಟು 20 ರೂಪಾಯಿ ರೇಟು, ಇನ್ನೊಂದು ವಾರ ಬಿಟ್ಟು 10 ರೂಪಾಯಿ ರೇಟು ಅಂದರೆ ರೈತ ಯಾವ ಥರ ಬದುಕಕ್ಕೆ ಸಾಧ್ಯ? ಅವ್ರು ಯಾವ ಸಾಲ ಯಾವಾಗ ತೀರಿಸ್ತಾರೆ? ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ ಯಾವಾಗ ಬರುತ್ತೆ? ಎಫೆಕ್ಟ್ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ ಮೇಡಮ್. ಇದೊಂದು ಬರೀ ರೈತರದ್ದು ಒಬ್ಬರದೇ ಅಂತಲ್ಲ. ಈಗ ನಾವು ಸಾರ್ ಹೇಳ್ದಂಗೆ ನಮ್ದು ಇದೇನು ಚೈಲಿಕ್ಕಿದ್ದಂಗೆ ಇದು. ಈಗ ನಾವು ಇದ್ರೆ ಹೋಟ್ಲ್ ಇದ್ರೆ ಮೊಟ್ಟೆ ಇದ್ರೆ ಇನ್ನೊಬ್ರು ಇದು ಚೈನ್ ಲಿಂಕ್ ಇದ್ದಂಗೆ. ಈಗ ಬರೋಂಥದ್ದು ನಾವು ಸೇಲ್ಸ್ ಇಲ್ಲ, ವ್ಯಾಪಾರ ಇಲ್ಲ, ತಗೊಂಡೋಗೋರಿಲ್ಲ, ಗ್ರಾಹಕರಿಲ್ಲ ಅಂತಂದರೆ ಅವ್ರು ಯಾವ ಥರ ಆಗುತ್ತೆ? ಈಗ ಸಾರ್ ಹೇಳ್ದಂಗೆ ಈಗ ಒಂದು ಹೋಟ್ಲಲ್ಲಿ ಒಂದು ಮೆನು ಮಡಗ್ತಾ ಇದ್ರು, ಮ್ಯಾಕ್ಸಿಮಮ್ ಒಂದು 50 ಪ್ಲೇಟ್ ಮೆನು ಮಡಗ್ತಾ ಇದ್ರು. ಇವತ್ತು 5ರಿಂದ 10 ಪ್ಲೇಟ್ಗೆ ಬಂದಿದ್ದಾರೆ. ಕಾರಣ ಏನು? ಈ ಸಮಸ್ಯೆ. ಅವಾಗ 10 ಐಟಮ್ದು ತರಕಾರಿ ಸಪ್ಲೈ ಆಗಲಿಲ್ಲ ಅಂದರೆ ಅವ್ರಿಗೂ ಬಿಸ್ನೆಸ್ ಇಲ್ಲ. ಫಸ್ಟು ನಮ್ಮ ರೈತರು ಬೆಳ್ಕೊಂಬಂದಿರೋರಿಗೂ ಮೂವ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಯಾವುದೇ ಸರ್ಕಾರನೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅವರು ಇದ್ರ ಬಗ್ಗೆ ಏನು ಟೆನ್ಷನ್ ತೊಗೊಂಡು ಇದನ್ನು ಸರ್ಕಾರಿ ನಾವು ಶೇಖರಣೆ ಮಾಡಿ ಇಟ್ಕೊಂಡು ನಾಳೆ ಮಾರೋಂಥ ತರಕಾರಿ ಅಂತೂ ಅಲ್ಲ ಇದು. ಈಗ ಘನಾತ ಸರ್ಕಾರ ಈಗ ಆಗಿರೋಂಥ ಲಾಸ್ನ ಕಟ್ಕೊಡೋಂಥ ಪರಿಸ್ಥಿತಿಯಲ್ಲೂ ಇಲ್ಲ ಅವರು. ಈ ವೇಸ್ಟ್ ಆಗಿರೋ ತರಕಾರಿ ನಾವು ತೊಗೊಂಡು ತಿಪ್ಪೆಗೆ ಬಿಸಾಕಬೇಕು, ಇಲ್ಲ ಟ್ಯಾಕ್ಟ್ರಿಗೆ ಹಸುಗಳು ಕೊಡಬೇಕು, ಎಮ್ಮೆ ಕೊಡಬೇಕು. ಇದು ತೊಗೊಂಡಾಗ ಹಾಳು ಮಾಡ್ಬೋದು ಹೊರತು ನಾವು ಶೇಖರಣೆ ಮಾಡಿ ನಾಳೆ ಮಾರ್ತೀನಿ ಅನ್ನೋದು ಫುಡ್ಸ್ ಅಲ್ಲ ನಮ್ಮದು. ಹೀಗಾಗಿ ಈ ಸರ್ಕಾರ ಇದ್ರ ಮೇಲೆ ಏನಾದರೂ ಗಮನ ತಗೊಂಡು ಈ ಗ್ಯಾಸ್ ಸಿಲಿಂಡರ್ದು ಇದು ಅಣ್ಣವ್ರು ಹೇಳ್ದಂಗೆ ಈ ಹೊರದೇಶದಿಂದ ಆಗಂಥ ವಾರಗಳು ಕಡಿವಾಣ ಹಾಕಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಾವು ಬದುಕಕ್ಕೆ ಸಾಧ್ಯ. ಇಲ್ಲಾಂದರೆ ಒಂದು 15 ದಿವಸ 20 ದಿವಸ ಒಂದು ತಿಂಗಳು ಹೋದರೆ ಈ ತರಕಾರಿನೂ ಬೆಳೆದಿರೋರು ಮಾರೋಕ್ಕಾಗಲ್ಲ, ಈ ಗ್ರಾಹಕರಿಗೂ ತೊಂದರೆ ಆಗುತ್ತೆ, ಹೋಟ್ಲವ್ರಿಗೂ ತೊಂದರೆ ಆಗುತ್ತೆ, ನಮ್ಮ ಸಾರ್ ಹೇಳ್ದಂಗೆ ಮೊಟ್ಟೆವ್ರಿಗೂ ತೊಂದರೆ ಆಗುತ್ತೆ, ಪ್ರತಿಯೊಂದರಿಗೂ ಪರಿಣಾಮ ಬಿದ್ದೇ ಬೀಳ್ತದೆ ಮೇಡಮ್ ಇದು. ಹೀಗಾಗಿ ಫಸ್ಟು ರೈತರು ಬೆಳ್ಕೊಂಬಂದಿರುವಂಥದ್ದು ನಿಗದಿಯಾದ ಬೆಲೆ ಸಿಕ್ಕಿದ್ರೇ ರೈತರು ಬದುಕಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತ ಅವರು ಮಾಡೋಕ್ಕಾಗಲ್ಲ.